ಈಗ ನಿಮ್ಮ ಕಂಡೀಷನಲ್ಲಿ 3 ವರ್ಷಗಳ ಹಿಂದೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿದಾಗ 950 ಇತ್ತು. ಆ್ಯಂಡ್ ಇವಾಗ ವಿತ್ ಮೆಡಿಸಿನ್ ವಿತ್ ಎಲ್ಲ ಏನು ಡಯಟನ್ನು ಲೈಫ್ ಸ್ಟೈಲ್ ಎಲ್ಲ ಚೇಂಜಸ್ಸನ್ನು ನೀವು ಮಾಡಿಕೊಂಡು ನಾವು ಇಟ್ ಈಸ್ 539 ಸಮ್ವೇರ್ ಅಲ್ವಾ. ಸೊ ಹೀಗಿದ್ದಾಗ ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳನ್ನ ನಾವು ಗಮನಿಸಬೇಕು. ಬೇರೆ ಯಾವುದು ಸಿಂಪ್ಟಮ್ಸ್ ಇಲ್ಲ, ಬೇರೆ ಏನೂ ತೊಂದರೆ ಇಲ್ಲ, ಆದರೆ ಕೊಲೆಸ್ಟ್ರಾಲ್, ಅದರಲ್ಲೂ ಈ ಟೋಟಲ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಮೇನ್ಲಿ ಟ್ರೈಗ್ಲಿಸರೈಡ್ ಯಾವಾಗಲೂ ಇಷ್ಟೊಂದು ಹೈ ಇದೆ ಅಂತಂದಾಗ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದನೇದಾಗಿ ಅದೇ ಸ್ಟ್ರೆಸ್ ಅನ್ನೋದು ಡೆಫಿನೆಟ್ಲಿ ನಮ್ಮ ಕೊಲೆಸ್ಟ್ರಾಲ್ ಹಾಗೂ ಸ್ಟ್ರೆಸ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂಥದ್ದು, ಆಯ್ತಾ. ಸೊ ಮೇ ಬಿ ನೀವು ಆ 3 ವರ್ಷದ ಹಿಂದಿಂದನೂ ನೋಡ್ತಾ ಬಂದರೆ ಪ್ರೊಬ್ಯಾಬ್ಲಿ ನೀವು ತುಂಬಾ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಇದ್ದಿರಬಹುದು, ಒತ್ತಡದಲ್ಲಿ, ಆ ಕೆಲಸದ ಒಂದು ಜವಾಬ್ದಾರಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಇದ್ದ ಟೈಮ್ ಆಗಿರ್ಬೋದು. ಆ ಟೈಮಿಗೆ ಅದು ಅಷ್ಟು ಶೂಟ್ ಆಗಿರ್ಬೋದು ಒಂದು. ಆ್ಯಂಡ್ ಎರಡನೇದಾಗಿ ಬರೀ ಸ್ಟ್ರೆಸ್ ಒಂದರಿಂದ ಇಷ್ಟೊಂದಾಗಲ್ಲ. ಈಗ ಅವಾಗ ಅಂದ್ರೆ ಯಾಕಂದ್ರೆ ಇದರ ನಂತರ ನೆಕ್ಸ್ಟ್ ಪ್ರಶ್ನೆನೇ ಬರುತ್ತೆ, ಹಾಗೆ ನನ್ಗಿಂತ ಹೆಚ್ಚಿಗೆ ಸ್ಟ್ರೆಸ್ ಅಲ್ಲಿರೋರು ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಇದೇ ರೀಡಿಂಗ್ ಯಾಕೆ ಬರೋದಿಲ್ಲ ಅಂತ. ಯಾಕೆ ಅಂತಂದ್ರೆ ಸ್ಟ್ರೆಸ್ ಇಂದ ಮಾತ್ರ ಇಷ್ಟ ಆಗೋದಿಲ್ಲ. ಸ್ಟ್ರೆಸ್ ಅದರ ಜೊತೆಯಲ್ಲಿ ದಿನಚರಿಯಲ್ಲಿ ಮಾಡುವಂತಹ ಮಿಸ್ಟೇಕ್, ಅದರ ಜೊತೆಯಲ್ಲಿ ಮಾಡುವಂತಹ ಲೈಫ್ ಸ್ಟೈಲ್ ಮಿಸ್ಟೇಕ್ಸ್ಗಳು ಹಾಗೂ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಮಿಸ್ಟೇಕ್ಗಳು, ಜೊತೆಗೆ ಹೆರಿಡಿಟರಿ, ಈ ಎಲ್ಲ ಫ್ಯಾಕ್ಟರ್ಸ್ಗಳು ಜೊತೆಗೆ ಸೇರಿದಾಗ ಮಾತ್ರ ಇಷ್ಟು ಹೈ ಲೆವೆಲ್ ಅಲ್ಲಿ ಅದು ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಗೊತ್ತಾಯ್ತಾ. ಅಂಡ್ ಅದರಲ್ಲಿ ಸಹ ಡಿಸ್ಟ್ರಿಬ್ಯೂಷನ್, ಈಗ ಕೊಲೆಸ್ಟ್ರಾಲ್ ಹಾಗಾದ್ರೆ ಕೇಳ್ಬೋದು, ಕೆಲವರಿಗೆಲ್ಲ ಬರೀ 200-300 ಇದ್ರೇನೆ ಹಾರ್ಟಿಗೇನೋ ಆಗತ್ತೆ, ಇನ್ನೇನೋ ಅಂತಾರೆ. ಇವ್ರು 900 ಎಲ್ಲ ಆದ್ರೂ ಸಹ ಹೇಗೆ ಬದುಕಿರ್ತಾರೆ, ಯಾವ ತರ ಚೆನ್ನಾಗಿರ್ತಾರೆ ಅಂತ ಜನರಲಿ ತಲೆಗೆ ಬರುತ್ತೆ. ಯಾಕೆ ಅಂತಂದ್ರೆ ಆ ಕೊಲೆಸ್ಟ್ರಾಲ್ ಲೆವೆಲ್ ಹಾಗೆ ಹೈ ಆಗಿದೆ ಅಂದಾಗ ಅದು ಯಾವಾಗ ಸಮಸ್ಯೆ ಕೊಡೋದು, ನಮ್ಮ ಕೊರೋನರಿ ಆರ್ಟ್ರೀಸ್ ಅಥವಾ ನಮ್ಮ ಹಾರ್ಟ್ನ ಹತ್ರ ಇರುವಂತಹ ಚಿಕ್ಕ ಚಿಕ್ಕ ಆರ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳಾದಾಗ ಮಾತ್ರ ಸಮಸ್ಯೆಯನ್ನ ಕೊಡೋದು. ಬಟ್ ಅದು ಜನರಲೈಸ್ಡ್ ಆಗಿ ಇಡೀ ದೇಹದ ಎಲ್ಲ ರಕ್ತನಾಳಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ದೊಡ್ಡ ದೊಡ್ಡ ರಕ್ತನಾಳಗಳಲ್ಲಿ ಈಗ ಒಂದೇ ಕಡೆ ಬ್ಲಾಕ್ ಆಗದೆ ಯೂನಿಫಾರ್ಮ್ ಆಗಿ ಅದು ಹಂಚಿ ಹೋದಾಗ 800-900 ಆಗಿ ಸಹ ನೋ ಸಿಂಪ್ಟಮ್ಸ್, ಅಬ್ಸಲ್ಯೂಟ್ಲಿ ಹೆಲ್ದಿ ಅನ್ನೋ ಥರದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಆದ್ರೆ ಸಹ ಇದನ್ನ ನಿಷ್ಕಾಳಜಿ ಮಾಡದೆ ಕಾಳಜಿ ತಗೋಬೇಕು, ಔಷಧಿ ತಗೋಬೇಕು ಅಂತ ಹೇಳೋದು ಯಾಕೆ ಅಂತಂದ್ರೆ ಇದು ಎನಿ ಮೊಮೆಂಟ್ ಒಂದು ರಿಸ್ಕ್ ಫ್ಯಾಕ್ಟರ್ನ ನಾವು ಆನ್ ಇಟ್ಕೊಂಡಾಗೆ ಯಾವಾಗ್ಲೂ ಭಯೋತ್ಪಾದಕರು ಸಿದ್ಧರಿದ್ದಾರೆ, ಬಾಂಬ್ ಅವ್ರ ಕೈಯಲ್ಲಿದೆ, ಎಷ್ಟೊತ್ತಿಗೂ ಹಾಕ್ಬಹುದು ಅಂತ ರೆಡಿ ಇಟ್ಕೊಂಡ ಹಾಗೆ. ಸೊ ದೇಹದಲ್ಲಿ ಇದು ಸದ್ಯಕ್ಕೆ ತೊಂದರೆ ಕೊಡೋ ರೇಂಜ್ ಅಲ್ಲಿ ಇಲ್ಲ, ಸದ್ಯಕ್ಕೆ ಅದು ಎಲ್ಲ ಕಡೆಯಲ್ಲಿ ಡಿವೈಡ್ ಆಗ್ಬಿಟ್ಟು ಎಲ್ಲೂ ಒಂದೇ ಆರ್ಟ್ರಿಲಿ ಬ್ಲಾಕ್ ಆಗದೆ ಒಂದೇ ಕಡೆಯಲ್ಲಿ ಕ್ಲಾಟ್ ಅನ್ನ ಫಾರ್ಮ್ ಮಾಡದೆ ಅದು ಇದೆ, ನಮ್ಮ ಪುಣ್ಯ ಅದು. ಆದ್ರೆ ಎನಿ ಮೊಮೆಂಟ್ ನಾವು ಮಾಡುವಂತಹ ಮಿಸ್ಟೇಕ್ಗಳಿಂದನೋ, ನಮ್ಮ ಫುಡ್ ಅಲ್ಲಿ ತೀರಾ ಮಿಸ್ಟೇಕ್ ಮಾಡಿದಾಗ, ಅಥವಾ ಎಸ್ಪೆಷಲಿ ನಿದ್ದೆ ಹಾಗೂ ಕೊಲೆಸ್ಟ್ರಾಲ್ ಕೂಡ ಡೈರೆಕ್ಟ್ಲಿ ಕನೆಕ್ಟೆಡ್, ಆಯ್ತಾ. ಸೊ ರಾತ್ರಿ ಜಾಗರಣ ಅಂತಂದ್ರೆ ಬರೀ ಮಧ್ಯರಾತ್ರಿ ಬೆಳಗಿನ ತನ ಎಚ್ಚರಿರೋದಷ್ಟೇ ಅಲ್ಲ. ರಾತ್ರಿ ಅಂತ ಶುರುವಾಗೋದು ಯಾವಾಗ, ಸನ್ಸೆಟ್ ಆದ ತಕ್ಷಣ ಆಯುರ್ವೇದದಲ್ಲಿ ಇದನ್ನ ನಾವು ರಾತ್ರಿ ಅಂತ ಕನ್ಸಿಡರ್ ಮಾಡೋದು ಅಲ್ವಾ. ಸನ್ಸೆಟ್ ಆಗುವಂತ ಸಮಯ ಆದ ತಕ್ಷಣದ ಕೆಲ ಸಮಯ ಮಾತ್ರ ಸಂಧ್ಯಾ ಕಾಲ, ಅದು ಆಗೋ ಮೊದಲಿನ 30 ನಿಮಿಷ, ಆದ 30 ನಿಮಿಷ, ಅದರ ನಂತರ ಶುರು ಆಗೋದೇ ರಾತ್ರಿ. ಸೊ ಸನ್ಸೆಟ್ ಆದ್ಮೇಲೆ ಈಗಂತೂ ಬೇಗ ಆಗತ್ತೆ, ಒಂದು 7 ಕಾಲಕ್ಕೆ 7:15 ಹಿಡಿದ್ರು ನೀವು 7:30 ರಾತ್ರಿ ಶುರು. ಸೊ 7:30 ರಾತ್ರಿ ಶುರು ಆದ್ರೆ 8:30, 9:30, 10:00 ಪ್ರತಿನಿತ್ಯ ನಾನು ಕನಿಷ್ಠ 11 ಗಂಟೆ 12 ಗಂಟೆ ತನಕ ಎಚ್ಚರ ಇರ್ತೀನಿ ಅಂತಂದ್ರೆ ಪ್ರತಿನಿತ್ಯ ನಾನು 3-4 ಗಂಟೆ ರಾತ್ರಿ ಜಾಗರಣೆ ಮಾಡ್ತಾ ಇದ್ದೀನಿ. ಹಾಗೆ ದಿವಾ ಅನ್ನೋದು ದಿನ ಅನ್ನೋದು ಶುರುವಾಗೋದು ಸೂರ್ಯೋದಯದಿಂದ. ಸೂರ್ಯೋದಯಕ್ಕಿಂತ ಮೊದಲು ಒಂದ್ ಸ್ವಲ್ಪ, ನಂತರ ಒಂದ್ ಸ್ವಲ್ಪ ನಾವು ಸಂಧ್ಯಾಕಾಲ ಅಂತ ಹೇಳೋದು ಅಗೇನ್. ಆದ್ರೆ ಅದರ ನಂತರದಲ್ಲಿ ಈಗ 6 ಗಂಟೆ 6:30ಗೆ ಸೂರ್ಯೋದಯ ಆದ್ರೆ 6 ಗಂಟೆಯಿಂದ 6:30, 6:45 ತನಕ ಇಟ್ಕೊಂಡ್ರು ಅಗೇನ್ ಮತ್ತೆ ಅಲ್ಲಿ ದಿನ ಶುರು ಆಗ್ಬಿಡತ್ತೆ. ದಿವಾ ಸ್ವಪ್ನ ಕೂಡ ನಮ್ಮ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುತ್ತೆ, ರಾತ್ರಿ ಜಾಗರಣ ಕೂಡ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುತ್ತೆ. ಸೊ ಕೊಲೆಸ್ಟ್ರಾಲ್ ರೀಡಿಂಗ್ ಅನ್ನುವಂಥದ್ದು ನಮ್ಮ ಹಗಲು ನಿದ್ದೆ, ರಾತ್ರಿ ಜಾಗರಣೆ ಹಾಗೂ ಆಹಾರದಲ್ಲಿ ವ್ಯತ್ಯಾಸ ಮತ್ತು ಸ್ಟ್ರೆಸ್, ಇದಿಷ್ಟು ಫ್ಯಾಕ್ಟರ್ಸ್ಗಳಿಂದ ಇದು ಡಿಸೈಡ್ ಆಗುತ್ತೆ. ಜೊತೆಯಲ್ಲಿ ಹೆರಿಡಿಟರಿ, ಈಗ ನಿಮ್ಮಲ್ಲಿ ನೀವು ಹೇಳಿದಾಗೆ ಹೆರಿಡಿಟರಿ ಕೂಡ ಆಡ್ ಆನ್ ಆಗಿದೆ, ಹಾಗಾಗಿ ಇಷ್ಟು ಹೈ ಲೆವೆಲ್ ಹೋಗಿರೋದು. ಬಟ್ ಸ್ಟಿಲ್ ಸಮ್ವೇರ್ ನೀವು ಇದನ್ನ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ, ಸ್ವಲ್ಪ ಫೋಕಸ್ಡ್ ಆಗಿ ಈ ಬದಲಾವಣೆಯನ್ನು ನೀವು ತಂದಿರೋದ್ರಿಂದ ನಿಮಗೆ ಇದು ಫಿಸಿಕಲ್ ಸಿಂಪ್ಟಮ್ ಕೊಟ್ಟಿಲ್ಲ. ಬಟ್ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಫಿಸಿಕಲ್ ಸಿಂಪ್ಟಮ್ ಎನಿ ಮೊಮೆಂಟ್ ಇದು ಕೊಡ್ಬೋದು,
ಆಯ್ತಾ? ಸೊ ಇವಾಗ ಅದಕ್ಕೆಲ್ಲ ಒಂದಿಷ್ಟನ್ನ ನಿಮ್ಗೆ ಹೇಳ್ತೀನಿ ಏನೇನ್ ಮಾಡ್ಬೇಕು ಅಂತ. ಅದಿಷ್ಟನ್ನ ಫಾಲೋ ಮಾಡಿತಾ ಬಂದ್ರೆ ನಾವು ಗ್ರಾಜುವಲಿ ಈವನ್ ರೀಡಿಂಗ್ ಅನ್ನು ಕೆಳಗೆ ತರೋಣ. ಯಾಕಂತಂದ್ರೆ ಇದೊಂಥರ ಯಾವಾಗ್ಲೂ ಭಯೋತ್ಪಾದಕರನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ತಿರುಗ್ದಂಗೆ ಅಲ್ವಾ, ಎನಿ ಮೂಮೆಂಟ್ ಸಮಸ್ಯೆ ಕೊಡ್ಬೋದು ಅಂತ. ಹಾಗಾಗೋದ್ ಬೇಡ. ನಾವು ಈಗ್ಲೇ ಅವರನ್ನ ಎಲ್ಲೆಲ್ಲಿಂದ ಮಟ್ಟ ಹಾಕಕ್ ಆಗತ್ತಂತ ನೋಡಿ ಹಾಕೋಣ.